ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ಕಲ್ಪನೆ ಮಾಡ್ಕೊಳ್ಳಿ. ದೇಶದ ಅತ್ಯುನ್ನತ ವ್ಯಕ್ತಿ ಪ್ರಧಾನಮಂತ್ರಿಯವರೇ ಒಬ್ಬ ವಿದ್ಯಾರ್ಥಿಗೆ ತಾವೇ ಖುದ್ದಾಗಿ ಪಾಠ ಹೇಳ್ಕೊಳೋಕೆ ಬಂದ್ರೆ ಆಹಾ, ಆ ವಿದ್ಯಾರ್ಥಿಗೆ ಎಷ್ಟು ಖುಷಿ, ಎಷ್ಟು ನಶೆ ಇರಬಹುದು ಅಲ್ವಾ? ತನ್ಗೆ ಯಾರು ಕಲಿಸ್ತಿದ್ದಾರೆ ಅನ್ನೋ ಅರಿವಿದ್ದಾಗ. ಹೌದು. ಆತನ ಬುದ್ಧಿಯಲ್ಲಿ ಬೇರೆ ಯಾವ ಸಂಶಯಕ್ಕೂ ಜಾಗವೇ ಇರೋದಿಲ್ಲ. ನಿಜ. ಆ ವಿದ್ಯಾರ್ಥಿಯ ನಡೆ, ನುಡಿ, ಗುರಿ ಎಲ್ಲವೂ ಎಷ್ಟು ಸ್ಪಷ್ಟವಾಗಿರುತ್ತೆ. ಇಂದು ಜ್ಞಾನಸಾಗರನಾದ ಪರಮಪಿತಾ ಪರಮಾತ್ಮನೇ ನಮಗೆ ಶಿಕ್ಷಕನಾಗಿ ಬಂದಾಗ ನಮ್ಮ ಸ್ಥಿತಿ ಹೇಗಿರ್ಬೇಕು ಅನ್ನೋದನ್ನ ಬಾಬಾ ಇಂದಿನ ಮುರಳಿಯಲ್ಲಿ ಬಹಳ ಮಧುರವಾಗಿ ತಿಳಿಸಿದ್ದಾರೆ. ಹೌದು. ಹಾಗಾದ್ರೆ ಆ ಜ್ಞಾನರತ್ನಗಳ ಮಂಥನವನ್ನ ಈಗ ಆರಂಭಿಸೋಣ. ಖಂಡಿತ ಆರಂಭಿಸೋಣ. ಸರಿ, ಹಾಗಾದ್ರೆ ಮೊದಲ ವಿಷಯದಿಂದಲೇ ಶುರು ಮಾಡೋಣ. ನನ್ನ ಗಮನ ಸೆಳೆದ ಮೊದಲ ವಾಕ್ಯವೇ ಸ್ವಲ್ಪ ಚಕಿತಗೊಳಿಸುವಂತಿತ್ತು. ಹೌದು. ಸಂಗಮ ಯುಗದಲ್ಲಿ ನೀವು ಮಕ್ಕಳು ಜೀವಿಸಿದಂತೆ ಶವವಾಗುವ ವಿದ್ಯೆಯನ್ನು ಓದುತ್ತೀರಿ ಅಂತ ಕೇಳಿದ ತಕ್ಷಣ ಇದು ಸ್ವಲ್ಪ ಭಯಾನಕ ಅನ್ಸ್ಬೋದು. ಹೌದು, ಹೊರಗಿನವರಿಗೆ ಹಾಗನ್ಸ್ಬೋದು. ಜೀವಂತವಾಗಿ ಶವವಾಗುವುದು ಅಂದ್ರೆ ಇದರ ಅಸಲಿ ಅರ್ಥವಾದರೂ ಏನು? ಇದು ದೇಹತ್ಯಾಗದ ಬಗ್ಗೆ ಅಂತೂ ಖಂಡಿತ ಅಲ್ವಾ? ಅಲ್ವಾ? ಖಂಡಿತ ಇಲ್ಲ. ಅದು ಸಾಧ್ಯವೇ ಇಲ್ಲ. ಇಲ್ಲಿ ಶವವಾಗುವುದು ಅನ್ನೋದು ಒಂದು ರೂಪಕ ಅಷ್ಟೇ. ಅದರ ನಿಜವಾದ ಅರ್ಥ ಅಶರೀರಿಯಾಗುವುದು. ಅಂದ್ರೆ ಈ ಶರೀರದಲ್ಲಿ ನಾವು ಜೀವಂತವಾಗಿಯೇ ಇರ್ತೀವಿ, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾನೇ ಇರ್ತೀವಿ. ಆದರೆ ನಾನು ಈ ದೇಹ ಅಲ್ಲ, ನಾನಿದನ್ನ ನಡೆಸ್ತಿರುವ ಚೈತನ್ಯ ಶಕ್ತಿ, ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿರವಾಗಿರೋದು. ಓ, ಅಂದ್ರೆ ಇದು ದೈಹಿಕ ಸಾವಿನ ಬಗ್ಗೆ ಅಲ್ಲ. ಅಲ್ಲವೇ ಅಲ್ಲ. ಇದು ದೇಹಪ್ರಜ್ಞೆಯ ಸಾವಿನ ಬಗ್ಗೆ. ದೇಹಪ್ರಜ್ಞೆಯ ಸಾವು. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಏನಾದ್ರೂ ಸುಲಭವಾದ ಉದಾಹರಣೆ ಇದೆಯಾ? ಹೌದು, ಬಾಬಾನೇ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಒಬ್ಬ ನಟನ ಉದಾಹರಣೆ. ನಟನ ಉದಾಹರಣೆಯಾ? ಹೇಗೆ? ನೋಡಿ, ಒಬ್ಬ ನುರಿತ ನಟ ವೇದಿಕೆ ಮೇಲೆ ರಾಜನ ಪಾತ್ರ ಮಾಡುತ್ತಿದ್ದಾನೆ ಅಂದ್ಕೊಳ್ಳಿ. ಹೌದು. ಅವನು ರಾಜನ ವೇಷಭೂಷಣ, ಹಾವುಭಾವ, ಮಾತು ಎಲ್ಲವನ್ನೂ ಅಳವಡಿಸ್ಕೊಂಡಿರ್ತಾನೆ. ಹೌದು, ನೋಡೋರಿಗೆ ಅವನೇ ನಿಜವಾದ ರಾಜ ಅನ್ನಿಸ್ತಾನೆ. ನಿಜ. ಆದ್ರೆ ಅವನ ಅಂತರಂಗದಲ್ಲಿ, ಅವನ ಮನಸ್ಸಿನ ಮೂಲೆಯಲ್ಲಿ ನಾನು ಈ ಪಾತ್ರ ಅಲ್ಲ, ನಾನು ಕೇವಲ ಒಬ್ಬ ನಟ ಅನ್ನೋ ಅರಿವು ಸದಾ ಜಾಗೃತವಾಗಿರುತ್ತೆ. ಸರಿ, ಪಾತ್ರ ಮುಗಿದ ತಕ್ಷಣ ಆ ವೇಷವನ್ನ ಕಳಚಿ ತನ್ನ ಸಹಜ ಸ್ಥಿತಿಗೆ ವಾಪಸ್ ಬರ್ತಾನೆ. ಅದೇ ರೀತಿ ಈ ಶರೀರ ಅನ್ನೋ ವಸ್ತ್ರವನ್ನ ಧರಿಸಿರೋ ನಾವು ನಮ್ಮ ನಿಜ ಸ್ವರೂಪವಾದ ಆತ್ಮದ ಅರಿವಿನಲ್ಲಿರಬೇಕು. ನಿಖರವಾಗಿ. ಅದೇ ಈ ವಿದ್ಯೆಯ ಸಾರ. ಆ ನಟನ ಉದಾಹರಣೆ ವಿಷಯವನ್ನ ತುಂಬಾ ಸ್ಪಷ್ಟಪಡಿಸುತ್ತೆ. ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಸ್ಥಿತಿಯನ್ನ ತಲುಪೋದ್ರಿಂದ ಆಗೋ ಪ್ರಯೋಜನವಾದ್ರೂ ಏನು? ಇದರ ಅಂತಿಮ ಗುರಿ ಏನು? ಇದರ ಅಂತಿಮ ಗುರಿ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದು. ಕರ್ಮಾತೀತ ಸ್ಥಿತಿ. ಹೌದು. ಈ ಜ್ಞಾನದ ಪ್ರಕಾರ ನಾವು ನಮ್ಮನ್ನ ದೇಹ ಅಂತ ಭಾವಿಸಿಕೊಂಡಾಗ ನಮ್ಮ ಪ್ರತಿಯೊಂದು ಕ್ರಿಯೆಯು ಕರ್ಮದ ಲೆಕ್ಕಾಚಾರಕ್ಕೆ ಸೇರುತ್ತೆ. ಸುಖ, ದುಃಖ, ಮಾನ, ಅಪಮಾನ ಎಲ್ಲವೂ ಈ ದೇಹದ ಮೂಲಕವೇ ಅನುಭವಕ್ಕೆ ಬರುತ್ತೆ. ಸರಿ. ಹಾಗಾಗಿ ನಾವು ಕರ್ಮಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಯಾವಾಗ ನಾವು ದೇಹದಿಂದ ಭಿನ್ನವಾದ ಆತ್ಮ ಅನ್ನೋ ಅರಿವಿಗೆ ಬರ್ತೀವೋ ಆಗೇನಾಗುತ್ತೆ? ಆಗ ನಾವು ಕರ್ಮದ ಪ್ರಭಾವದಿಂದ ನಿಧಾನವಾಗಿ ಮುಕ್ತರಾಗೋಕೆ ಶುರು ಮಾಡ್ತೀವಿ. ಆಗ ನಮ್ಮ ಕಾರ್ಯಗಳು ಕೇವಲ ಕರ್ತವ್ಯ ಆಗುತ್ತವೆಯೇ ಹೊರತು ಬಂಧನ ಆಗೋದಿಲ್ಲ. ಓ, ಅಂದ್ರೆ ದೇಹದ ಮೇಲಿನ ಆಸಕ್ತಿಯೇ ನಮ್ಮನ್ನ ಕರ್ಮದ ಚಕ್ರದಲ್ಲಿ ಸಿಲುಕಿಸುತ್ತೆ ಅನ್ನೋದಿದ್ರ ತತ್ವ. ಹೌದು. ಇದೇ ಸಂದರ್ಭದಲ್ಲಿ ಬಾಬಾ ಮನಸ್ಸನ್ನು ಗೆಲ್ಲುವುದು ಮತ್ತು ಮಾಯೆಯನ್ನು ಗೆಲ್ಲುವುದು ಇವೆರಡರ ನಡುವೆ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಹೇಳ್ತಾರೆ. ಬಹಳ ಮುಖ್ಯವಾದ ಅಂಶ ಅದು. ಸಾಮಾನ್ಯವಾಗಿ ಮನಸ್ಸನ್ನು ಗೆದ್ರೆ ಜಗತ್ತನ್ನೇ ಗೆದ್ದಂತೆ ಅಂತ ಹೇಳ್ತಾರಲ್ವಾ? ಆದ್ರೆ ಇಲ್ಲಿ ಬಾಬಾ ಮಾಯಾಜೀತರೇ ಜಗಜ್ಜೀತರು ಅಂತಾರೆ. ಯಾಕೆ ಈ ವ್ಯತ್ಯಾಸ? ಹೌದು, ಯಾಕಂದ್ರೆ ಲೌಕಿಕದಲ್ಲಿ ಮನಸ್ಸನ್ನೇ ಒಂದು ಶತ್ರು ಅಂತ ಭಾವಿಸ್ಬಿಡ್ತಾರೆ. ಅದನ್ನ ಹತೋಟಿಗೆ ತರಬೇಕು, ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನಿಜ. ಆದ್ರೆ ಈ ಜ್ಞಾನದ ಪ್ರಕಾರ ಮನಸ್ಸಿನ ಸ್ವಭಾವವೇ ಸಂಕಲ್ಪ ಮಾಡೋದು, ಯೋಚಿಸೋದು ಅದರ ಕೆಲಸ. ಹೌದು, ಅದನ್ನ ನಿಲ್ಲಿಸೋಕಾಗಲ್ಲ. ಅಸಾಧ್ಯ. ಶರೀರ ಇರೋವರೆಗೂ ಸಂಕಲ್ಪಗಳನ್ನ ಸಂಪೂರ್ಣವಾಗಿ ನಿಲ್ಲಿಸೋದು ಅಸಾಧ್ಯ. ಹಾಗಾಗಿ ನಮ್ಮ ಯುದ್ಧ ಮನಸ್ಸಿನ ಜೊತೆಗಲ್ಲ. ಹಾಗಾದ್ರೆ ಯಾರ್ ಜೊತೆಗೆ? ಮನಸ್ಸಿನಲ್ಲಿ ವ್ಯರ್ಥ ಮತ್ತು ನಕಾರಾತ್ಮಕ ಸಂಕಲ್ಪಗಳನ್ನ ಹುಟ್ಟಿಸುವ ಮೂಲ ಕಾರಣದೊಂದಿಗೆ. ಆ ಮೂಲ ಕಾರಣವೇ ಮಾಯೆ. ಮಾಯೆ ಅಂದ್ರೆ
ಇಲ್ಲಿ ಕಾಮ, ಕ್ರೋಧ, ಲೋಭ, ಹೌದು. ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ ಈ 5 ವಿಕಾರಗಳು. ಸರಿ. ಈ ವಿಕಾರಗಳ ಪ್ರಭಾವದಿಂದಲೇ ಮನಸ್ಸು ಚಂಚಲಾಗೋದು, ತಪ್ಪುದಾರಿಗೆ ಹೋಗೋದು. ಹಾಗಾಗಿ ಜ್ಞಾನ ಮತ್ತು ಯೋಗ ಬಲದಿಂದ ಈ ವಿಕಾರಗಳ ಮೇಲೆ ವಿಜಯ ಸಾಧಿಸಿದ್ರೆ ಮನಸ್ಸು ತಾನಾಗಿಯೇ ಶಾಂತ ಆಗುತ್ತೆ. ಶಾಂತ ಮತ್ತು ಸ್ಥಿರ ಆಗತ್ತೆ. ಆಗ ನಾವು ಮನಸ್ಸಿನ ಯಜಮಾನರಾಗ್ತೀವಿ. ಅದಕ್ಕಾಗಿಯೇ ಮಾಯಾಜೀತರೇ ಜಗಜ್ಜೀತರು ಅನ್ನೋ ಮಾತಿಗೆ ಇಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ. ಅರ್ಥ ಆಯ್ತು. ಹಾಗಾದ್ರೆ ಗುರಿ ಮನಸ್ಸನ್ನ ನಿಲ್ಸೋದಲ್ಲ, ಬದಲಿಗೆ ಅದನ್ನ ಕೆಟ್ಟ ಪ್ರಭಾವಗಳಿಂದ ಮುಕ್ತಗೊಳಿಸೋದು. ನಿಖರವಾಗಿ. ಇದು ಮುಂದಿನ ವಿಷಯಕ್ಕೆ ಚೆನ್ನಾಗಿ ದಾರಿ ಮಾಡಿಕೊಡುತ್ತೆ. ಯಾಕಂದ್ರೆ ಬುದ್ಧಿ ತಪ್ಪುದಾರಿಗೆ ಹೋಗೋದ್ರ ಬಗ್ಗೆನೂ ಇಲ್ಲಿ ಮಾತಾಡಿದ್ದಾರೆ. ಹೌದು, ವಿನಾಶಕಾಲೇ ವಿಪರೀತ ಬುದ್ಧಿ. ಹೌದು, ವಿನಾಶದ ಸಮಯದಲ್ಲಿ ಬುದ್ಧಿ ವಿಪರೀತವಾಗಿ ಯೋಚಿಸುತ್ತೆ ಅಂತ. ಈ ಪಠ್ಯದ ಪ್ರಕಾರ ಆ ವಿಪರೀತ ಬುದ್ಧಿಯ ಅತ್ಯಂತ ದೊಡ್ಡ ಉದಾಹರಣೆ ಯಾವುದು? ಬಾಬಾ ಇದಕ್ಕೆ ಒಂದು ಬಹಳ ನೇರವಾದ ಮತ್ತು ಗಂಭೀರವಾದ ಉತ್ತರವನ್ನು ಕೊಡ್ತಾರೆ. ಓ. ಅವರ ದೃಷ್ಟಿಯಲ್ಲಿ ವಿಪರೀತ ಬುದ್ಧಿಯ ಪರಾಕಾಷ್ಠೆ ಅಂದ್ರೆ ಸರ್ವಶಕ್ತ, ಜ್ಞಾನಸಾಗರ, ಪತಿತ ಪಾವನನಾದ ಆ ಒಬ್ಬ ಪರಮಾತ್ಮನನ್ನ ಕಲ್ಲು, ಮುಳ್ಳು, ನಾಯಿ, ಬೆಕ್ಕು ಹೀಗೆ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲಿಯೂ 84 ಲಕ್ಷ ಯೋನಿಗಳಲ್ಲಿಯೂ ಇದ್ದಾನೆ ಅಂತ ಹೇಳೋದು. ಒಂದು ನಿಮಿಷ. ಸಾಮಾನ್ಯವಾಗಿ ದೇವರು ಸರ್ವಾಂತರ್ಯಾಮಿ ಅನ್ನೋ ನಂಬಿಕೆ ಪ್ರಚಲಿತದಲ್ಲಿದೆಯಲ್ವೇ? ಹೌದು, ಇದೆ. ಆದ್ರೆ ಈ ಪಠ್ಯ ಅದನ್ನ ವಿಪರೀತ ಬುದ್ಧಿ ಅಂತ ಕರೆಯುತ್ತಾ? ಯಾಕೆ ಹಾಗೆ? ಹೌದು, ಅವರ ತರ್ಕ ಹೀಗಿದೆ. ಪರಮಾತ್ಮನನ್ನ ಪತಿತ ಪಾವನ ಅಂತ ಕರೀತಾರೆ. ಅಂದ್ರೆ ಪತಿತರನ್ನ ಪಾವನಗೊಳಿಸೋಕೆ ಬರೋನು. ಸರಿ. ಜಗತ್ತಿನಲ್ಲಿರೋ ಪ್ರಾಣಿ, ಪಕ್ಷಿಗಳು, ಬೇರೆ ಜೀವರಾಶಿಗಳು ತಮ್ಮ ಕರ್ಮದ ಬಂಧನದಲ್ಲಿದೆ. ಅವು ಪತಿತ ಸ್ಥಿತಿಯಲ್ಲಿವೆ. ಯಾರು ಪಾವನಗೊಳಿಸೋಕೆ ಬರ್ತಾರೋ ಅವರನ್ನೇ ಆ ಪತಿತ ಜೀವಿಗಳಲ್ಲಿ ಒಬ್ರು ಅಂತ ಹೇಳೋದು. ಅವರ ಸ್ಥಾನಕ್ಕೆ ಮಾಡುವ ದೊಡ್ಡ ಅವಮಾನ. ಇದು ತರ್ಕಕ್ಕೆ ವಿರುದ್ಧವಾದದ್ದು ಅಂತ. ಓ, ಹಾಗೆ. ಇದೇ ಅವರ ಪ್ರಕಾರ ಬೇಹದ್ದಿನ ಅವಹೇಳನ, ಅಂದ್ರೆ ಎಲ್ಲೆ ಮೀರಿದ ಅಗೌರವ. ಸರಿ. ಅಂದ್ರೆ ಅವರ ದೇವತಾಶಾಸ್ತ್ರದಲ್ಲಿ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ. ಖಂಡಿತವಾಗಿಯೂ. ಹಾಗಾದ್ರೆ ಈ ಅಜ್ಞಾನ ಅಥವಾ ವಿಪರೀತ ಬುದ್ಧಿಯನ್ನ ಸರಿಪಡಿಸೋಕೆ ಮೊದಲ ಹೆಜ್ಜೆ ಯಾವುದು? ಮೊದಲ ಹೆಜ್ಜೆ ಮತ್ತೆ ಜ್ಞಾನದ ಅಡಿಪಾಯವೇ 2 ರೀತಿಯ ತಂದೆಯರ ಪರಿಚಯ. 2 ರೀತಿಯ ತಂದೆಯರು? ಹೌದು. ಮೊದಲನೇದು ಹದ್ದಿನ ತಂದೆ, ಅಂದ್ರೆ ಈ ಶರೀರವನ್ನು ಕೊಟ್ಟ ಲೌಕಿಕ, ದೈಹಿಕ ತಂದೆ. ಇವರ ಸಂಬಂಧ 1 ಜನ್ಮಕ್ಕೆ ಸೀಮಿತ. ಅದಕ್ಕೆ ಹದ್ದು ಅಥವಾ ಲಿಮಿಟೆಡ್. ಹೌದು. ಎರಡನೇವರು ಬೇಹದ್ದಿನ ತಂದೆ, ಅಂದ್ರೆ ಪರಮಾತ್ಮ. ಅವರು ಎಲ್ಲಾ ಆತ್ಮಗಳ ತಂದೆ. ಹಾಗಾಗಿ ಅವರ ಸಂಬಂಧ ಬೇಹದ್ದು ಅಥವಾ ಅನ್ಲಿಮಿಟೆಡ್. ಸರಿ. ಈ ಒಂದು ಸ್ಪಷ್ಟತೆ ಬಂದಾಗ ನಾವು ಯಾರು, ನಮ್ಮ ನಿಜವಾದ ತಂದೆ ಯಾರು, ನಮ್ಮ ಮನೆ ಯಾವುದು, ಈ ಎಲ್ಲಾ ಜ್ಞಾನದ ಉಳಿದ ಭಾಗಗಳು ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋದು ಇದರ ತಿರುಳು. ಸರಿ. ಈಗ ಇನ್ನೊಂದು ಕುತೂಹಲಕಾರಿ ವಿಷಯಕ್ಕೆ ಬರೋಣ. ಪಠ್ಯದಲ್ಲಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದು ಗುಪ್ತವಾಗಿದೆ ಅಂತ ಹೇಳಲಾಗಿದೆ. ಹೌದು, ಬಹಳ ಸುಂದರವಾದ ಪ್ರಶ್ನೆ. ಹೌದು, ಒಗಟಿನಂತಿದೆ. ಮತ್ತು ಬಾಬಾ ಇದಕ್ಕೆ ಅಷ್ಟೇ ಸುಂದರವಾದ ಆದರೆ ಬಹಳ ಪ್ರಾಯೋಗಿಕವಾದ ಉತ್ತರ ಕೊಡ್ತಾರೆ. ಆ ಗುಪ್ತ ನೆನಪಿನ ಪ್ರತ್ಯಕ್ಷ ಸಾಕ್ಷಿ ಅಥವಾ ಪ್ರಮಾಣವೇ ಪತ್ರ. ಪತ್ರವೇ? ಅಕ್ಷರಶಃ ಕಾಗದದ ಮೇಲಿನ ಪತ್ರನಾ? ಹೌದು, ಆ ಕಾಲದಲ್ಲಿ ಅಕ್ಷರಶಃ ಪತ್ರವೇ. ಓ. ಅನುಯಾಯಿಗಳು ಬಾಬಾಗೆ ಪತ್ರಗಳನ್ನ ಬರೀತಿದ್ರು. ಆದರೆ ಆ ಪತ್ರಗಳಲ್ಲಿ ತಮ್ಮ ವೈಯಕ್ತಿಕ ಕಷ್ಟ, ಸುಖಗಳ ಬಗ್ಗೆ ಬರೀತಿರ್ಲಿಲ್ಲ. ಹಾಗಾದ್ರೆ ಏನ್ ಬರೀತಿದ್ರು? ಬದಲಿಗೆ ಬಾಬಾ, ನಾನಿವತ್ತು ಇಷ್ಟು ಜನರಿಗೆ ನಿಮ್ಮ ಪರಿಚಯ ಕೊಟ್ಟೆ, ಇಷ್ಟು ಗಂಟೆಗಳ ಕಾಲ ಆತ್ಮಿಕ ಸೇವೆ ಮಾಡ್ದೆ ಅಂತ ತಮ್ಮ ಸೇವಾ ಸಮಾಚಾರವನ್ನ ಬರೀತಿದ್ರು. ಅಂದ್ರೆ ಅವರ ನೆನಪು ಮತ್ತು ಪ್ರೀತಿಯ ಕಾರ್ಯರೂಪದ ಸಾಕ್ಷಿಯ ಪತ್ರ. ನಿಖರವಾಗಿ. ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅಂದ್ರೆ ಒಂದು ಆಂತರಿಕ ಮಾನಸಿಕ ಕ್ರಿಯೆಯಾದ ನೆನಪಿಗೆ ಒಂದು ಬಾಹ್ಯ ಭೌತಿಕ ರೂಪವನ್ನ ಕೊಡಲಾಗಿದೆ. ಹೌದು. ಅಷ್ಟೇ ಅಲ್ಲ, ಅದರ ಭಾವನಾತ್ಮಕ ಆಯಾಮವನ್ನು ನೋಡಿ. ಪಠ್ಯದಲ್ಲಿ ಹೇಳೋ ಹಾಗೆ ಸೇವಾ ಸಮಾಚಾರದ ಪತ್ರ ಬಂದಾಗ ಬಾಬಾ, ಆಹಾ, ನನ್ನ ಮಗು ಜೀವಂತವಾಗಿದೆ, ಪುರುಷಾರ್ಥ ಮಾಡ್ತಿದೆ ಅಂತ ಖುಷಿ ಪಡ್ತಾರಂತೆ. ಓ. ಒಂದು ವೇಳೆ ಕೆಲವು ತಿಂಗಳು ಪತ್ರವೇ ಬರಲಿಲ್ಲ ಅಂದ್ರೆ, ನನ್ನ ಮಗು ಯಾವುದಾದ್ರೂ ಆರೋಗ್ಯಕ್ಕೆ ತುತ್ತಾಗಿದೆಯೋ ಅಥವಾ ದೇಹಾಭಿಮಾನದ ನಿದ್ರೆಯಲ್ಲಿ ಮುಳುಗೋಗಿದೆಯೋ ಅಂತ ಚಿಂತೆ ಮಾಡ್ತಾರಂತೆ. ಇದು ನೆನಪನ್ನ ಕೇವಲ ಒಂದು ಶಿಸ್ತಿನ ಕ್ರಮವಾಗಿ ನೋಡದೆ ತಂದೆ ಮಕ್ಕಳ ನಡುವಿನ ಒಂದು ಜೀವಂತ ಪ್ರೀತಿಯ ಸಂಬಂಧವಾಗಿ ಚಿತ್ರಿಸುತ್ತೆ. ಹೌದು. ಅಂದ್ರೆ ನೆನಪಿನಿಂದಲೇ ನೆನಪು ಸಿಗುತ್ತೆ ಅನ್ನೋ ತತ್ವ ಇಲ್ಲಿ ಕೆಲಸ ಮಾಡುತ್ತೆ. ನಾವು ಸುಮ್ನೆ ಕೂತು ಧ್ಯಾನ ಮಾಡಿದ್ರೆ ಸಾಲ್ದು. ಆ ಧ್ಯಾನದ ಶಕ್ತಿ ಸೇವಾ ರೂಪದಲ್ಲಿ ವ್ಯಕ್ತವಾದಾಗ ಮಾತ್ರ ಆ ಸಂಬಂಧದ ವೃತ್ತ ಪೂರ್ಣಗೊಳ್ಳುತ್ತೆ. ಸರಿ. ನಮ್ಮ ಕಡೆಯಿಂದ ಕಳಿಸಿದ ಪತ್ರಕ್ಕೆ ಪ್ರತಿಯಾಗಿ ಅವರ ಕಡೆಯಿಂದ ಶಕ್ತಿ ಮತ್ತು ಆಶೀರ್ವಾದಗಳು ಸಿಗುತ್ತೆ.
ಅತ್ಯುತ್ತಮ. ಈಗ ನಮ್ಮ ಚರ್ಚೆಯ ಅಂತಿಮ ಭಾಗಕ್ಕೆ ಬರೋಣ. ಸರಿ. ಈ ಎಲ್ಲಾ ವಿಚಾರಗಳನ್ನ ಭಗವದ್ಗೀತೆಗೆ ಜೋಡಿಸಲಾಗಿದೆ. ಲೌಕಿಕದಲ್ಲಿ ಕೋಟ್ಯಾಂತರ ಜನರು ಗೀತೆಯನ್ನ ಓದ್ತಾರೆ, ಪಠಿಸ್ತಾರೆ. ಹೌದು. ಆದ್ರೆ ಈ ಪಠ್ಯದ ಪ್ರಕಾರ ಅವರಿಗೆ ಆ ನಿಜವಾದ ನಶೆ ಅಥವಾ ಆಧ್ಯಾತ್ಮಿಕ ಆನಂದ ಸಿಗೋದಿಲ್ಲ. ಯಾಕೆ ಹೀಗೆ? ಇದರ ಹಿಂದಿನ ಕಾರಣವೇನು? ಇದರ ಮೂಲ ಕಾರಣ ಗೀತೆಯ ಜ್ಞಾನದಾತನ ಗುರುತಿನ ಬಗ್ಗೆ ಇರೋ ಗೊಂದಲ ಅಂತ ಈ ಪಠ್ಯ ಹೇಳುತ್ತೆ. ಗುರುತಿನ ಬಗ್ಗೆ ಗೊಂದಲ. ಹೌದು. ಗೀತೆಯಲ್ಲಿ ಬರೋ ಮಹಾವಾಕ್ಯಗಳನ್ನ ಹೇಳಿದವರು ಭಗವಂತನಾದ ನಿರಾಕಾರ ಶಿವ. ಆದ್ರೆ ಕಾಲಾಂತರದಲ್ಲಿ ಅವರ ಹೆಸರನ್ನ ತೆಗೆದು ಆ ಜ್ಞಾನವನ್ನ ಕೇಳಿದ ಮೊದಲ ರಾಜಕುಮಾರ ಶ್ರೀಕೃಷ್ಣನ ಹೆಸರನ್ನ ಹಾಕಲಾಗಿದೆ ಅನ್ನೋದು. ಹೌದು, ಇದೇ ವಾದ. ಈ ಒಂದೇ ಒಂದು ಬದಲಾವಣೆಯಿಂದ ಗೀತೆಯ ಸಂಪೂರ್ಣ ಶಕ್ತಿಯೇ ಹೊರಟು ಹೋಗಿದೆ ಅಂತಾರೆ. ಇದು ಬಹಳ ದೊಡ್ಡ ಮಾತು. ಇದರ ಹಿಂದಿನ ತರ್ಕವಾದರೂ ಏನು? ಶ್ರೀಕೃಷ್ಣನ ಹೆಸರಿದ್ರೆ ಯಾಕೆ ಆ ನಶೆ ಬರೋದಿಲ್ಲ? ತರ್ಕ ಹೀಗಿದೆ. ಶ್ರೀಕೃಷ್ಣ ಸ್ವತಃ ಒಬ್ಬ ಸುಂದರ ಶರೀರ ಹೊಂದಿದ, ದೈವೀ ಗುಣಗಳಿಂದ ಕೂಡಿದ ದೇವತಾತ್ಮ. ಆದ್ರೆ ಅವರೂ ಕೂಡ ದೇಹಧಾರಿ. ಸರಿ, ದೇಹಧಾರಿ. ಗೀತೆಯಲ್ಲಿ ಬರೋ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ್ರೆ ದೇಹದ ಎಲ್ಲಾ ಸಂಬಂಧಗಳನ್ನ, ಧರ್ಮಗಳನ್ನ ತ್ಯಜಿಸಿ ನನ್ನೊಬ್ಬನನ್ನೇ ನೆನ್ಪು ಮಾಡುವಂತ. ಹೌದು. ಇಂಥ ಪರಮ ವೈರಾಗ್ಯದ ಮಾತನ್ನ ಒಬ್ಬ ದೇಹದಾರಿ ಹೇಗೆ ಹೊಳಕ್ ಸಾಧ್ಯ? ಅವರಿಗೂ ದೈಹಿಕ ಸಂಬಂಧಗಳು ಇರುತ್ತವಲ್ಲ. ನಿಜ. ಈ ಮಾತನ್ನ ಹೇಳೋಕೆ ಅರ್ಹತೆ ಇರುವುದು ಕೇವಲ ನಿರಾಕಾರ, ದೇಹರಹಿತ, ಸರ್ವ ಸಂಬಂಧಗಳಿಂದ ಅತೀತನಾದ ಪರಮಾತ್ಮನಿಗೆ ಮಾತ್ರ. ಓ ಹಾಗೆ. ಅಂದ್ರೆ ಸಂದೇಶ ಕೊಡುವವನ ಸ್ವರೂಪಕ್ಕೂ ಸಂದೇಶದ ಶಕ್ತಿಗೂ ನೇರ ಸಂಬಂಧ ಇದೆ. ಖಂಡಿತ. ಒಬ್ಬ ದೇಹಧಾರಿ ದೇಹದ ಸಂಬಂಧ ಬಿಡುವಂತ ಹೇಳೋದಕ್ಕೂ, ದೇಹರಹಿತನೇ ಬಂದು ದೇಹದ ಸಂಬಂಧ ಬಿಡುವಂತ ಹೇಳೋದಕ್ಕೂ ಪರಿಣಾಮದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು. ಗುರುತಿನ ಈ ಬದಲಾವಣೆಯಿಂದಾಗಿ ಗೀತೆ ಕೇವಲ ಒಂದು ಪವಿತ್ರ ಗ್ರಂಥವಾಗಿ ಉಳಿದಿದೆ, ಆದರೆ ಜೀವನವನ್ನ ಪರಿವರ್ತಿಸುವ ಅನುಭವದ ಸಾಧನವಾಗಿಲ್ಲ ಅನ್ನೋದು ಇವರ ಅಭಿಪ್ರಾಯ. ಸರಿ. ಆದ್ರೆ ಈಗ ಸ್ವತಃ ಭಗವಂತನೇ ಬಂದು ತಾನು ಯಾರೆಂದು ಪರಿಚಯಿಸಿ ಜ್ಞಾನ ಕೊಡ್ತಿದ್ದೇನನ್ನೋ ಅರಿವು ಬಂದಾಗ ಅದು ಕೇಳುಗರಲ್ಲಿ ಅಪಾರ ಖುಷಿ, ಒಂದು ನಶೆಯನ್ನ ತುಂಬುತ್ತೆ. ಯಾರು ಕಲಿಸ್ತಿದ್ದಾರೆ ಅನ್ನೋ ಅರಿವೇ ವಿದ್ಯೆಯ ಶಕ್ತಿಯನ್ನ ನಿರ್ಧರಿಸುತ್ತೆ. ಅದೇ ಅದ್ಭುತ. ಇಂದಿನ ಚರ್ಚೆಯಲ್ಲಿ ನಾವು ಜೀವಂತವಾಗಿ ಅಶರೀರಿಯಾಗುವ ವಿದ್ಯೆ, ವಿಪರೀತ ಬುದ್ಧಿಯ ಅರ್ಥ, ನೆನಪಿನ ಸಾಕ್ಷಿಯಾಗಿ ಪತ್ರದ ಕಲ್ಪನೆ ಮತ್ತು ಗೀತೆಯ ಜ್ಞಾನದ ಮೂಲದ ಬಗೆಗಿನ ಒಂದು ಭಿನ್ನ ದೃಷ್ಟಿಕೋನವನ್ನ ತಿಳಿದುಕೊಂಡ್ವಿ. ಹೌದು. ಈ ಎಲ್ಲಾ ಪರಿಕಲ್ಪನೆಗಳು ಒಂದಕ್ಕೊಂದ ಹೆಣೆದುಕೊಂಡಿವೆ. ಖಂಡಿತ. ಕೊನೆಯದಾಗಿ ಒಂದು ಆಲೋಚನೆ. ಈ ಪಠ್ಯದಲ್ಲಿ ನೆನಪಿನ ಸಾಕ್ಷಿಯಾಗಿ ಪತ್ರದ ಬಗ್ಗೆ ಮಾತಾಡಿದ್ದಾರೆ. ಅದು ಅಂದಿನ ಕಾಲಕ್ಕೆ ಸರಿ. ಆದರೆ ಇಂದಿನ ಈ ಡಿಜಿಟಲ್ ಯುಗದಲ್ಲಿ, ಇಮೇಲ್, ವಾಟ್ಸ್ಆಪ್ ಸಂದೇಶಗಳ ಕಾಲದಲ್ಲಿ ಈ ಪತ್ರದ ಪರಿಕಲ್ಪನೆ ನಮ್ಗೆ ಏನ್ ಹೇಳುತ್ತೆ? ಇದು ಬಹಳ ಪ್ರಸ್ತುತವಾದ ಪ್ರಶ್ನೆ. ಹೌದು. ಈ ಪತ್ರದ ಹಿಂದಿನ ಮೂಲತತ್ವವನ್ನ ನಾವು ಗಮನಿಸಬೇಕು. ಅದು ಒಂದು ಅಮೂರ್ತ ಭಾವನೆಯಾದ ನೆನಪಿಗೆ ಒಂದು ಮೂರ್ತ ಸ್ವರೂಪವನ್ನ ಕೊಡೋದು. ಇಂದಿನ ಜಗತ್ತಿನಲ್ಲಿ ನಾವು ನಮ್ಮ ಪ್ರೀತಿಪಾತ್ರರ ಬಗ್ಗೆ ಯೋಚಿಸ್ತೀವಿ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರ್ತೀವಾ? ನಮ್ಮ ನೆನಪು, ನಮ್ಮ ಪ್ರೀತಿ, ನಮ್ಮ ಕಾಳಜಿ ಯಾವ ಪತ್ರದ ರೂಪದಲ್ಲಿ ಅವರಿಗೆ ತಲುಪ್ತಿದೆ? ಅದು ಒಂದು ಫೋನ್ ಕರೆಯಾಗಿರಬಹುದೇ, ಅಥವಾ ಕಷ್ಟದ ಸಮಯದಲ್ಲಿ ನೀಡುವ ಸಹಾಯವಾಗಿರಬಹುದೇ? ಹೌದು. ಈ ಆಧ್ಯಾತ್ಮಿಕ ಪಠ್ಯ ನಮ್ಮನ್ನ ಒಂದು ಸಾರ್ವತ್ರಿಕ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ನಮ್ಮ ಜೀವನದಲ್ಲಿ, ನಮ್ಮ ಅತ್ಯಮೂಲ್ಯ ಸಂಬಂಧಗಳಲ್ಲಿ ನಮ್ಮ ಸಂಪರ್ಕ ಜೀವಂತವಾಗಿದೆ ಅನ್ನೋದಕ್ಕೆ ನಮ್ಮ ಪ್ರತ್ಯಕ್ಷ ಪ್ರಮಾಣ ಯಾವುದು? ನಮ್ಮ ಪತ್ರದ ಸ್ವರೂಪ ಇಂದೇನಾಗಿದೆ? ಹೌದು. ಈ ಆಲೋಚನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ ಅನ್ಸುತ್ತೆ. ನಮ್ಮ ಸಂಪರ್ಕ ಜೀವಂತವಾಗಿದೆ ಎಂಬುದಕ್ಕೆ ನಮ್ಮ ಪ್ರತ್ಯಕ್ಷ ಪ್ರಮಾಣ ಯಾವುದೋ? ನಿಜಕ್ಕೂ ಇದು ಬಹಳ ಆಳವಾಗಿ ಯೋಚಿಸಬೇಕಾದ ವಿಷಯ. ಇವತ್ತಿನ ಜಗತ್ತಿನಲ್ಲಿ ನಮ್ಮ ಶಕ್ತಿಯನ್ನ ಹೀರಿಬಿಡುವ ಸಾವಿರಾರು ವಿಷಯಗಳಿದೆ ಅಲ್ವಾ? ಹೌದು. ಆಫೀಸ್ ಟೆನ್ಷನ್ ಇರ್ಬೋದು, ಸಂಬಂಧಗಳಲ್ಲಿನ ಗೊಂದಲ, ಹೊರಗಡೆ ಕಾಲಿಟ್ರೆ ಸಾಕು ಆ ನಿರಂತರ ಗದ್ದಲ. ಇವೆಲ್ಲದರ ಮಧ್ಯೆ ನಮ್ಮ ಆಂತರಿಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲು. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಶಕ್ತಿ ಪ್ರತಿದಿನ, ಪ್ರತಿ ಕ್ಷಣ ಸೋರಿ ಹೋಗುತ್ತಿರ್ತದೆ. ಹೌದು. ಅದಕ್ಕಾಗಿಯೇ ಇವತ್ತು ನಾವು ಚರ್ಚಿಸಲಿರುವ ವಿಷಯ ಬಹಳ ಮುಖ್ಯವಾಗುತ್ತದೆ. ಇಂದಿನ ಜ್ಞಾನದ ಮೂಲದಲ್ಲಿ 4 ಅದ್ಭುತವಾದ ಪ್ರಾಯೋಗಿಕ ಸಾಧನಗಳಿವೆ. ಇವು ನಮ್ಮ ದಿನನಿತ್ಯದ ಈ ಯುದ್ಧದಲ್ಲಿ ನಮ್ಮ ಶಕ್ತಿಯನ್ನು ಹೇಗೆ ಉಳಿಸಬಹುದು, ನಮ್ಮನ್ನು ಮತ್ತೆ ಹೇಗೆ ಚಾರ್ಜ್ ಮಾಡಬಹುದು ಅಂತ ಆಳವಾಗಿ ನೋಡೋಣ. ಹೌದು.
ಧಾರಣೆ, ವರದಾನ, ಸ್ಲೋಗನ್ ಮತ್ತು ಅವ್ಯಕ್ತ ಇಶಾರೆ ಇವು ಕೇವಲ ಕೇಳಲಿಕ್ಕಿರುವ ಶಬ್ದಗಳಲ್ಲ ಅಲ್ವಾ, ಬದಲಿಗೆ ನಮ್ಮ ಜೀವನದ ಭಾಗವಾಗಬೇಕಾದ ಶಕ್ತಿಗಳು. ಖಂಡಿತ. ಹಾಗಾದ್ರೆ ಮೊದಲನೇ ಸಾಧನದಿಂದಲೇ ಶುರು ಮಾಡೋಣವೇ, ಧಾರಣೆಗಾಗಿ ಮುಖ್ಯ ಸಾರದಿಂದ? ಖಂಡಿತ, ಶುರು ಮಾಡೋಣ. ಇವತ್ತಿನ ಧಾರಣೆಯಲ್ಲಿ ಮೊದಲನೇ ಅಂಶ ಇದೆಯಲ್ಲ, ಅದು ಕೇಳಲಿಕ್ಕೆ ಸ್ವಲ್ಪ ಗಹನವಾಗಿದೆ. ಶರೀರದಿಂದ ಭಿನ್ನ ಆತ್ಮನಾಗಿದ್ದೇನೆ, ಜೀವಿಸಿದಂತೆಯೇ ಈ ಶರೀರದಲ್ಲಿರುತ್ತಾ ಹೇಗೆ ಶವ ಈ ಸ್ಥಿತಿಯ ಅಭ್ಯಾಸದಿಂದ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಬೇಕಾಗಿದೆ. ಈ ಜೀವಂತ ಶವ ಅನ್ನೋ ಮಾತು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಇದರ ನಿಜವಾದ ಅರ್ಥವೇನು? ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಇದನ್ನ ಅಭ್ಯಾಸ ಮಾಡೋದು ಹೇಗೆ? ಬಹಳ ಒಳ್ಳೆಯ ಪ್ರಶ್ನೆ. ಈ ಶಬ್ದವು ಸ್ವಲ್ಪ ಕಠೋರವಾಗಿ ಕಂಡ್ರೂ ಅದರ ಹಿಂದಿನ ಭಾವನೆ ಬಹಳ ಸುಂದರವಾಗಿದೆ. ಇದರ ಅರ್ಥ ಸ್ಥೂಲವಾಗಿ ನಿಷ್ಕ್ರಿಯರಾಗುವುದಲ್ಲ. ಓ, ಹಾಗಲ್ಲ. ಇಲ್ಲ, ಬದಲಿಗೆ ಸೂಕ್ಷ್ಮವಾಗಿ ಅಲಿಪ್ತರಾಗುವುದು. ಈಗ ಒಂದು ಉದಾಹರಣೆ ತಗೊಳ್ಳೋಣ. ನಾವು ಕಚೇರಿಯಲ್ಲಿ ತುಂಬ ಶ್ರದ್ಧೆಯಿಂದ ಒಂದು ಪ್ರಾಜೆಕ್ಟ್ ಮಾಡಿರುತ್ತೇವೆ. ಸರಿ. ನಮ್ಮ ಮ್ಯಾನೇಜರ್ ಬಂದು ಎಲ್ಲರ ಮುಂದೆ ಇದೇನು ಹೀಗ್ ಮಾಡಿದಿರಿ, ಇದು ಸರಿಯಿಲ್ಲ ಅಂತ ಟೀಕಿಸ್ತಾರೆ. ಆಗೇನಾಗುತ್ತೆ? ಸಹಜವಾಗಿ ನೋವಾಗುತ್ತೆ, ಅವಮಾನ ಅನ್ಸುತ್ತೆ, ಕೆಲವೊಮ್ಮೆ ಕೋಪವೂ ಬರ್ಬೋದು. ಖಂಡಿತ. ಆ ಕ್ಷಣದಲ್ಲಿ ನಾವು ದೇಹಭಾನದಲ್ಲಿ, ಅಂದ್ರೆ ನಾನು ಈ ಶರೀರ, ಈ ಹೆಸರು, ಈ ಹುದ್ದೆ ಅನ್ನೋ ಭಾವನೆಯಲ್ಲಿ ಇರ್ತೇವೆ. ಹೌದು, ಆ ಭಾವನೆಯಲ್ಲಿರ್ತೇವೆ. ಆದರೆ ಜೀವಂತ ಶವಸ್ಥಿತಿಯ ಅಭ್ಯಾಸ ಅಂದ್ರೆ ಆ ಕ್ಷಣದಲ್ಲಿ ಒಂದು ಸೆಕೆಂಡ್ ನಿಂತು ಈ ಮಾತುಗಳು ಈ ಶರೀರಕ್ಕೆ, ಈ ಪಾತ್ರಕ್ಕೆ, ನಾನು ಇವರಿಂದ ಭಿನ್ನವಾದ ಒಬ್ಬ ಶಾಂತ ಸ್ವರೂಪ ಆತ್ಮ, ನಾನು ಸಾಕ್ಷಿಯಾಗಿದ್ದೇನೆ ಅಂತ ನಮ್ಮನ್ನು ನಾವು ಬೇರ್ಪಡಿಸಿಕೊಳ್ಳುವುದು. ಆಗ ಆ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ಅಷ್ಟು ಆಳವಾದ ಗಾಯ ಮಾಡುವುದಿಲ್ಲ. ಹೌದು, ಮಾಡುವುದಿಲ್ಲ. ಹಾಗೆ. ಆದ್ರೆ ಒಂದು ನಿಮಿಷ, ಇದು ಒಂದು ರೀತಿ ಸ್ಪಿರಿಚುವಲ್ ಬೈಪಾಸಿಂಗ್ ಅಂತ ಅನ್ಸಲ್ವಾ? ಅಂದ್ರೆ ಸಮಸ್ಯೆಯನ್ನು ಎದುರಿಸುವ ಬದಲು ನಾನು ಆತ್ಮ, ನನಗೇನು ಸಂಬಂಧ ಇಲ್ಲ ಅಂತ ತಪ್ಪಿಸ್ಕೊಳ್ಳೋ ಆಗಲ್ವಾ? ಇಲ್ಲ, ಖಂಡಿತ ಇಲ್ಲ. ಇದು ತಪ್ಪಿಸಿಕೊಳ್ಳುವುದಲ್ಲ. ಬದಲಿಗೆ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ರೀತಿ. ಸಿದ್ಧಪಡಿಸಿಕೊಳ್ಳುವುದು? ಹೌದು. ಆ ಕ್ಷಣದಲ್ಲಿ ನಾವು ಭಾವೋದ್ರಿಕ್ತರಾಗಿ ಪ್ರತಿಕ್ರಿಯಿಸಿದರೆ ಏನಾಗುತ್ತೆ? ವಾದ ವಿವಾದ ಆಗ್ಬಹುದು, ಸಂಬಂಧ ಹಾಳಾಗಬಹುದು ಅಲ್ವಾ? ನಿಜ. ಆದರೆ ನಾನು ಆತ್ಮ ಅಂತ ಅಲಿಪ್ತರಾದಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಆಗ ನಾವು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಬಹುದು. ಬಹುಶಃ ಅವರ ನಿರೀಕ್ಷೆ ಬೇರೆ ಇತ್ತು, ನಾನು ಅವರೊಂದಿಗೆ ನಂತರ ಶಾಂತವಾಗಿ ಮಾತನಾಡುತ್ತೇನೆ ಅನ್ನೋ ಸಕಾರಾತ್ಮಕ ನಿರ್ಧಾರ ತೆಗೆದುಕೊಳ್ಳಬಹುದು. ಇದನ್ನೇ ಇವತ್ತಿನ ಮನಃಶಾಸ್ತ್ರದಲ್ಲಿ ಮೈಂಡ್ಫುಲ್ ಡಿಟ್ಯಾಚ್ಮೆಂಟ್ ಅಂತಾರೆ. ಅಂದ್ರೆ ನಮ್ಮ ಭಾವನೆಗಳಿಂದ ನಮ್ಮನ್ನು ದೂರವಿಟ್ಟು ನೋಡುವುದು. ಈ ಆಧ್ಯಾತ್ಮಿಕ ತತ್ವ ಇದನ್ನೇ ಸಾವಿರಾರು ವರ್ಷಗಳಿಂದ ಹೇಳುತ್ತಿದೆ. ಇದು ಸಮಸ್ಯೆಯಿಂದ ಓಡಿ ಹೋಗುವುದಲ್ಲ, ಸಮಸ್ಯೆಯನ್ನು ಪರಿಹರಿಸಲು ಬೇಕಾದ ಶಕ್ತಿಯನ್ನು ಪಡೆಯುವ ಯುಕ್ತಿ. ಈಗ ಸ್ಪಷ್ಟವಾಯಿತು. ಆತ್ಮವನ್ನ ಶರೀರದಿಂದ ಬೇರ ಮಾಡಿ ನೋಡೋದು ನಮ್ಮನ್ನ ದುರ್ಬಲರನ್ನಾಗಿ ಮಾಡೋದಿಲ್ಲ, ಬದಲಿಗೆ ಹೆಚ್ಚು ಸ್ಥಿರ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ನಿಖರವಾಗಿ. ಇದೇ ಸ್ಥಿತಿ ನಮ್ಮ ಸೇವೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಧಾರಣೆಯ ಎರಡನೇ ಅಂಶ ಅಲ್ವಾ? ಸರ್ವಿಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕಾಗಿದೆ, ದೇಹಭಾನವನ್ನು ಬಿಟ್ಟು ತಮ್ಮ ಸತ್ಯ ಸಮಾಚಾರವನ್ನು ತಂದೆಗೆ ಕೊಡಬೇಕಾಗಿದೆ ಅಂತ ಹೇಳಲಾಗಿದೆ. ಹೌದು. ಇಲ್ಲಿ ಮತ್ತೆ ದೇಹಭಾನ ಅನ್ನೋ ಪದ ಬರುತ್ತೆ. ಅಂದ್ರೆ ನಾನು ಈ ಶರೀರ ಅನ್ನೋ ತಪ್ಪು ತಿಳುವಳಿಕೆ. ನಾವು ಈ ಭಾವನೆಯಲ್ಲಿದ್ರೆ ನಮ್ಮ ಸೇವೆ ಕೇವಲ ಮಾತಾಗುತ್ತೆ, ಅನುಭವ ಆಗಲ್ಲ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಮ್ಮ ಮುಖ ಮತ್ತು ನಮ್ಮ ನಡವಳಿಕೆ. ನಮ್ಮ ಮುಖವೂ ಒಂದು ಆಧ್ಯಾತ್ಮಿಕ ದರ್ಪಣದಂತೆ ಇರಬೇಕು. ನಮ್ಮನ್ನು ನೋಡಿದವರಿಗೆ ನಮ್ಮ ಮಾತಿನಿಂದಲ್ಲ, ನಮ್ಮ ಸ್ಥಿತಿಯಿಂದಲೇ ಶಾಂತಿಯ ಅನುಭವವಾಗಬೇಕು. ಅದೇ ನಿಜವಾದ ಸೇವೆ. ಆದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಮ್ಮ ಮುಖದಲ್ಲೇ ಎಲ್ಲ ಕಾಣಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಒತ್ತಡ ಅಲ್ವಾ? ಯಾವಾಗ್ಲೂ ಶಾಂತವಾಗಿ ಸಂತುಷ್ಟವಾಗಿ ಕಾಣೋದು ಅದು ನಿಜವಾಗಿಯೂ ಸಾಧ್ಯನಾ? ಒತ್ತಡ ಅಂತ ನಾವು ಅಂದುಕೊಂಡ್ರೆ ಮಾತ್ರ ಅದು ಒತ್ತಡ. ಇದು ನಟನೆಯಲ್ಲ, ಇದು ನಮ್ಮ ಆಂತರಿಕ ಸ್ಥಿತಿಯ ಸಹಜ ಪ್ರತಿಫಲನ. ಸಹಜವಾಗಿರಬೇಕು. ಹೌದು. ಒಳಗಡೆ ಸತ್ಯತೆ ಇದ್ರೆ ಅದು ಹೊರಗೆ ಕಾಣಿಸ್ತದೆ. ಅದಕ್ಕಾಗಿಯೇ ಎರಡನೇ ಭಾಗ ಸತ್ಯ ಸಮಾಚಾರ ಬಹಳ ಮುಖ್ಯ. ಅಂದ್ರೆ ತಂದೆಯೊಂದಿಗೆ ಪರಮಾತ್ಮನೊಂದಿಗೆ ಸಂಪೂರ್ಣ ಪ್ರಾಮಾಣಿಕರಾಗಿರೋದು. ಸತ್ಯ ಸಮಾಚಾರ ಅಂದ್ರೆ ಪ್ರಾಮಾಣಿಕವಾಗಿರೋದು ಅಂತ ಅರ್ಥ ಆಯಿತು. ಆದ್ರೆ ಯಶಸ್ಸಿನ ಬಗ್ಗೆ ಹೇಳುವುದು ಸುಲಭ. ಬಾಬಾ, ಇನ್ನು ನಾನು ತುಂಬಾ ಶಾಂತವಾಗಿದ್ದೆ ಅಂತ ಹೇಳಬಹುದು. ಹೌದು, ಅದು ಸುಲಭ. ಆದ್ರೆ ಬಾಬಾ,
ಇಂದು ನನ್ನಲ್ಲಿ ಕೋಪದ ಸಂಸ್ಕಾರವು ಮೇಲೆದ್ದಿತು, ನಾನು ಸೋತುಬಿಟ್ಟೆ ಅಂತ ಒಪ್ಪಿಕೊಳ್ಳುವುದು ಕಷ್ಟವಲ್ಲವೇ? ಅದು ನಮ್ಮನ್ನೇ ನಾವು ಕಡಿಮೆ ಮಾಡಿಕೊಂಡಂತೆ ಆಗಲ್ವಾ? ಇದಕ್ಕೆ ವಿರುದ್ಧವಾಗಿ ಹಾಗೆ ಒಪ್ಪಿಕೊಳ್ಳುವುದೇ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುವುದು. ದೇಹಭಾನದಲ್ಲಿರುವವರು ತಮ್ಮ ತಪ್ಪುಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ನಿಜ. ಆದರೆ ಆತ್ಮ ಅಭಿಮಾನದಲ್ಲಿರುವವರು ತಮ್ಮ ದೌರ್ಬಲ್ಯಗಳನ್ನು ತಂದೆಯ ಮುಂದೆ ಧೈರ್ಯವಾಗಿ ತೆರೆದಿಡುತ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತು, ತಂದೆಯು ನಮ್ಮ ನ್ಯಾಯಾಧೀಶರಲ್ಲ, ಅವರು ನಮ್ಮ ಸರ್ಜನ್. ವಾವ್, ಸರ್ಜನ್! ಹೌದು, ನಾವು ನಮ್ಮ ಕಾಯಿಲೆಯನ್ನು ಹೇಳಿಕೊಂಡರೆ ಮಾತ್ರ ಅವರು ಚಿಕಿತ್ಸೆ ನೀಡಲು ಸಾಧ್ಯ. ಈ ಸತ್ಯತೆಯು ನಮ್ಮ ಅಹಂಕಾರವನ್ನು ಮುರಿದು ನಮ್ಮ ಆತ್ಮಿಕ ಉನ್ನತಿಗೆ ಸಹಾಯ ಮಾಡುತ್ತದೆ. ಇದೇ ನಮ್ಮನ್ನು ಪಾಸ್ ವಿತ್ ಆನರ್ ಆಗಲು ಯೋಗ್ಯರನ್ನಾಗಿ ಮಾಡುತ್ತದೆ. ಈ ಪ್ರಾಮಾಣಿಕತೆ ನಮ್ಮ ಆಂತರಿಕ ಜಗತ್ತನ್ನು ಸ್ವಚ್ಛಗೊಳಿಸುತ್ತದೆ. ಮತ್ತು ಒಮ್ಮೆ ನಮ್ಮ ಒಳಗಡೆ ಸ್ವಚ್ಛತೆ ಇದ್ದರೆ ನಾವು ಉನ್ನತ ಶಕ್ತಿಯನ್ನು ಸ್ವೀಕರಿಸಿ ಹರಡಬಹುದು. ಖಂಡಿತವಾಗಿಯೂ. ಇದು ಇಂದಿನ ವರದಾನಕ್ಕೆ ನಮ್ಮನ್ನು ಕರೆತರ್ತದೆ ಅಲ್ವೇ? ಹೌದು. ತಮ್ಮ ಶಾಂತ ಸ್ವರೂಪ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಹರಡಿಸುವಂತಹ ಮಾಸ್ಟರ್ ಶಾಂತಿ ಸಾಗರ ಭವ. ಮಾಸ್ಟರ್ ಶಾಂತಿ ಸಾಗರ, ಇದು ಕೇಳಲಿಕ್ಕೆ ಎಷ್ಟು ದೊಡ್ಡ ಜವಾಬ್ದಾರಿ. ಇಷ್ಟು ಅಶಾಂತಿ ತುಂಬಿದ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಶಾಂತಿಯ ಸಾಗರ ಆಗೋದು ಹೇಗೆ? ವರದಾನ ಎನ್ನೋದು ಕೇವಲ ಒಂದು ವಾಕ್ಯವಲ್ಲ, ಅದೊಂದು ಶಕ್ತಿ ಸಂಕಲ್ಪ. ಅದನ್ನು ಸ್ವೀಕರಿಸಲು ಮೊದಲು ನಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಉದಾಹರಣೆಗೆ, ಮನೆಯಲ್ಲಿ ಯಾವುದೋ ಸಣ್ಣ ವಿಷಯಕ್ಕೆ ವಾತಾವರಣ ಉದ್ವಿಗ್ನವಾಗಿದೆ. ಎಲ್ಲರೂ ಜೋರಾಗಿ ಮಾತನಾಡ್ತಿದ್ದಾರೆ. ಆ ಸಮಯದಲ್ಲಿ ನಾವು ಕೂಡ ಅವರೊಂದಿಗೆ ಸೇರಿಕೊಂಡು ವಾದ ಮಾಡಿದ್ರೆ ಏನಾಗುತ್ತೆ? ಬೆಂಕಿಗೆ ತುಪ್ಪ ಸುರಿದಂತೆ ಆಗ್ತದೆ. ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಹೌದು. ಅದರ ಬದಲು ಆ ಕ್ಷಣದಲ್ಲಿ ನಾವು ವರದಾನವನ್ನು ನೆನ್ಪ್ಮಾಡ್ಕೊಳ್ಬೇಕು. ಒಂದು ಕ್ಷಣ ಮೌನವಾಗಿ, ನಾನು ಯಾರು? ನಾನು ಮಾಸ್ಟರ್ ಶಾಂತಿ ಸಾಗರ, ಪರಮಾತ್ಮ ಶಾಂತಿಯ ಸಾಗರ ನನ್ನ ತನ್ನೆ ಅಂತ ನಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಆ ಕ್ಷಣದಲ್ಲಿ ಆ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಂಡು ಆ ಮನೆಗೆ, ಆ ವ್ಯಕ್ತಿಗಳಿಗೆ ಶಾಂತಿಯ ಪ್ರಕಂಪನಗಳನ್ನು ಅಂದ್ರೆ ವೈಬ್ರೇಷನ್ಗಳನ್ನು ಹರಡಬೇಕು. ಆದರೆ ಕೇವಲ ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡ್ರೆ ನಿಜವಾಗಿಯೂ ವಾತಾವರಣ ಬದಲಾಗುತ್ತದೆಯೇ? ಅಥವಾ ಇದು ಕೇವಲ ನಮ್ಮನ್ನಾವೇ ಸಮಾಧಾನ ಮಾಡಿಕೊಳ್ಳುವ ಒಂದು ರೀತಿಯೇ? ಇಲ್ಲ, ಇದು ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ. ಪ್ರತಿಯೊಂದು ಸಂಕಲ್ಪಕ್ಕೂ ಒಂದು ಶಕ್ತಿ ಇದೆ. ನಮ್ಮ ಶಾಂತ ಸಂಕಲ್ಪಗಳು ವಾಯುಮಂಡಲದಲ್ಲಿ ಶಾಂತಿಯ ತರಂಗಗಳನ್ನು ಸೃಷ್ಟಿಸುತ್ತವೆ. ನಾವು ಕೋಪಗೊಂಡಾಗ ನಮ್ಮ ಸುತ್ತಲಿನ ವಾತಾವರಣ ಬಿಸಿಯಾಗುವುದು ನಮಗೆ ಅನುಭವಕ್ಕೆ ಬಂದಿರುತ್ತದಲ್ಲವೇ? ಹೌದು, ಬಂದಿರುತ್ತೆ. ಹಾಗೆಯೇ ನಾವು ಶಾಂತರಾದಾಗ ನಮ್ಮ ಸುತ್ತಲೂ ಶಾಂತಿಯ ಪ್ರಭಾವ ಉಂಟಾಗುತ್ತದೆ. ತಕ್ಷಣವೇ ಎಲ್ಲರೂ ಮೌನವಾಗದೇ ಇರಬಹುದು, ಆದರೆ ನಮ್ಮ ಸ್ಥಿತಿಯು ಆ ಪರಿಸ್ಥಿತಿಯ ತೀವ್ರತೆಯನ್ನು ಖಂಡಿತ ಕಡಿಮೆ ಮಾಡುತ್ತದೆ. ನಮ್ಮ ಒಂದು ಶಾಂತ ದೃಷ್ಟಿ, ನಮ್ಮ ಒಂದು ಮೌನ ಎದುರಿರುವರ ಕೋಪವನ್ನು ತಣ್ಣಗಾಗಿಸಬಹುದು. ಇದೇ ನಮ್ಮ ವೃತ್ತಿ ಮತ್ತು ದೃಷ್ಟಿಯಿಂದ ಮಾಡುವ ಅತಿದೊಡ್ಡ ಸೇವೆ. ಹಾಗಾದರೆ ಈ ಶಾಂತ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ನಿರಂತರವಾದ ಒಂದು ಸಂಪರ್ಕ ಬೇಕು. ಇಂದಿನ ಸ್ಲೋಗನ್ ಬಹುಶಃ ಅದಕ್ಕಾಗಿಯೇ ಇರೋ ಒಂದು ಸಾಧನ ಅನಿಸ್ತಿದೆ. ಖಂಡಿತ. ತಂದೆಯ ಸರ್ವ ಗುಣಗಳ ಅನುಭವ ಮಾಡುವುದಕ್ಕಾಗಿ ಸದಾ ಜ್ಞಾನ ಸೂರ್ಯನ ಸನ್ಮುಖದಲ್ಲಿರಿ. ಇದು ಕೇಳಲು ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದಾದ ಮೇಲೊಂದು ಕೆಲಸ, ಮೀಟಿಂಗ್, ಜವಾಬ್ದಾರಿಗಳು. ಈ ಒತ್ತಡದಲ್ಲಿ ಜ್ಞಾನಸೂರ್ಯನನ್ನು ನೆನಪಿಟ್ಟುಕೊಂಡು ಅವರ ಸನ್ಮುಖದಲ್ಲಿ ಇರುವುದು ಹೇಗೆ ಸಾಧ್ಯ? ಖಂಡಿತ ಸಾಧ್ಯ. ಇದಕ್ಕೊಂದು ಸರಳ ಯುಕ್ತಿ ಇದೆ. ಸನ್ಮುಖದಲ್ಲಿರುವುದು ಅಂದ್ರೆ ನಮ್ಮ ಬುದ್ಧಿಯೋಗ, ಅಂದ್ರೆ ನಮ್ಮ ಗಮನ ಸದಾ ತಂದೆಯ ಕಡೆಗೆ ಇರುವುದು. ಸರಿ. ಇದನ್ನ ದಿನವಿಡೀ ಮಾಡಲು ಸಾಧ್ಯವಾಗದಿದ್ದರೂ ನಾವು ಆಗಾಗ ಅಭ್ಯಾಸ ಮಾಡಬಹುದು. ಉದಾಹರಣೆಗೆ, ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ, ಬೇಕಿದ್ರೆ ಅಲಾರಂ ಇಟ್ಕೊಳ್ಬಹುದು. ಆ 1 ನಿಮಿಷ ನಾವು ಮಾಡುತ್ತಿರುವ ಕೆಲಸವನ್ನು ನಿಲ್ಲಿಸಿ ನಮ್ಮ ಬುದ್ಧಿಯೆಂಬ ಮುಖವು ಜ್ಞಾನಸೂರ್ಯನಾದ ಶಿವತಂದೆಯ ಕಡೆಗೆ ಇದೆಯೇ ಅಥವಾ ಮಾಯೆಯ ಮೋಡಗಳ ಕಡೆಗೆ, ಅಂದ್ರೆ ಚಿಂತೆ, ವ್ಯರ್ಥ ಯೋಚನೆಗಳ ಕಡೆಗೆ ತಿರುಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಬೇಕು. 1 ನಿಮಿಷದ ಸಂಚಾರ ನಿಯಂತ್ರಣದ ಹಾಗೆ. ನಿಖರವಾಗಿ. ಸೂರ್ಯನ ಮುಂದೆ ನಿಂತರೆ ಹೇಗೆ ಬಿಸಿಲು ಮತ್ತು ಬೆಳಕು ನಮಗೆ ಸಹಜವಾಗಿ ಸಿಗುತ್ತದೆಯೋ ನಾವು ಕೇಳಬೇಕಾಗಿಲ್ಲವೋ? ಹೌದು, ಸಹಜವಾಗಿ ಸಿಗುತ್ತೆ. ಹಾಗೆಯೇ ತಂದೆಯ ನೆನಪಿನಲ್ಲಿ ಅವರ ಸನ್ಮುಖದಲ್ಲಿ ಸ್ಥಿತರಾದ್ರೆ ಅವರ ಶಾಂತಿ, ಪ್ರೀತಿ, ಆನಂದ, ಶಕ್ತಿಯಂಥ ಸರ್ವಗುಣಗಳು ನಮ್ಮಲ್ಲಿ ಸಹಜವಾಗಿ ಧಾರಣೆಯಾಗುತ್ತವೆ. ಆ 1 ನಿಮಿಷದ ಅಭ್ಯಾಸವು ಆ ಇಡೀ ಗಂಟೆಯ ನಮ್ಮ ಸ್ಥಿತಿಯನ್ನು ಶಕ್ತಿಶಾಲಿಯಾಗಿರಿಸುತ್ತದೆ. ಈ ಸನ್ಮುಖದಲ್ಲಿರುವ ಅನುಭವ ಹೇಗಿರುತ್ತೆ ಮತ್ತು ಮಾಯೆಯ ಮೋಡಗಳು ಬಂದಾಗ ಹೇಗಿರುತ್ತೆ ಸ್ವಲ್ಪ ವಿವರಿಸಬಹುದೇ?
ಖಂಡಿತ. ಸನ್ಮುಖದಲ್ಲಿರುವ ಅನುಭವ ಅಂದ್ರೆ ಒಂದ್ರೀತಿಯ ಆಂತರಿಕ ಸುರಕ್ಷತೆ ಮತ್ತು ಉಷ್ಣತೆ. ಹೊರಗಡೆ ಎಷ್ಟೇ ಚಳಿ ಇರ್ಲಿ, ಬೆಂಕಿಯ ಹತ್ತರ ಕುಳಿತ್ರೆ ಹೇಗೆ ಬೆಚ್ಚಗಿರುತ್ತದೆಯೋ ಹಾಗೆ ಜಗತ್ತಿನಲ್ಲಿ ಎಷ್ಟೇ ನಕಾರಾತ್ಮಕತೆ ಇರ್ಲಿ, ತಂದೆಯ ನೆನಪಿನಲ್ಲಿ ಮನಸ್ಸು ಬೆಚ್ಚಗಿರುತ್ತದೆ, ಧೈರ್ಯವಾಗಿರುತ್ತದೆ. ಹೌದು. ಇನ್ನು ಮಾಯೆಯ ಮೋಡಗಳು ಅಂದ್ರೆ ಅನುಮಾನ, ಭಯ, ನಿರಾಸೆ. ಉದಾಹರಣೆಗೆ, ನನ್ನಿಂದ ಇದು ಸಾಧ್ಯವಿಲ್ಲ ಅಥವಾ ಭವಿಷ್ಯದಲ್ಲಿ ಏನಾಗುವುದೋ ಎಂಬ ಯೋಚನೆಗಳು ಬಂದಾಗ ಸೂರ್ಯನಿಗೆ ಮೋಡ ಅಡ್ಡ ಬಂದಂತೆ ನಮಗೂ ತಂದೆಯ ಶಕ್ತಿ ಸಿಗುವುದು ನಿಂತು ಹೋಗುತ್ತದೆ. ಆಗ ಸಂಪರ್ಕ ಕಡಿತುಕೊಳ್ಳುತ್ತೆ. ಹೌದು. ಆ ಮೋಡಗಳನ್ನು ಸರಿಸಲು ನಾವು ಮಾಡಬೇಕಾಗಿರುವುದು ಇಷ್ಟೇ, ಮತ್ತೆ ಬುದ್ಧಿಯನ್ನು ತಂದೆಯ ಕಡೆಗೆ ತಿರುಗಿಸುವುದು. ಈ ಎಲ್ಲ ಅಭ್ಯಾಸಗಳು ಅಲಿಪ್ತರಾಗಿರುವುದು, ಶಾಂತಿಯನ್ನು ಹರಡುವುದು, ಸದಾ ಸಂಪರ್ಕದಲ್ಲಿರುವುದು ಇವೆಲ್ಲವೂ ಕೇವಲ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ಮಾತ್ರವಲ್ಲ. ಹೌದು. ನಾವು ಹೇಗಿರಬೇಕು ಅಂದ್ರೆ ನಮ್ಮ ಇರುವಿಕೆಯ ಬಗ್ಗೆ ಹೇಳುತ್ತಿವೆ. ಇದು ಇಂದಿನ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ನಮ್ಮನ್ನು ಕರೆತರುತ್ತಿದೆ. ಅವ್ಯಕ್ತ ಇಷಾರೆ. ಸಮಯ, ಸಂಕಲ್ಪ ಮತ್ತು ಶಕ್ತಿಯ ಉಳಿತಾಯ ಮಾಡಿ ಬಿಂದು ರೂಪ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಲು ಇದರಲ್ಲಿ ಹೇಳಲಾಗಿದೆ. ಈ ಬಿಂದು ರೂಪ ಸ್ಥಿತಿ ಬಹಳ ಅಮೂರ್ತವಾಗಿ ಕೇಳಿಸುತ್ತದೆ. ಆತ್ಮ ಒಂದು ಜ್ಯೋತಿರ್ಬಿಂದು ಅಂತ ನಾವು ಕೇಳಿದ್ದೇವೆ. ಆದರೆ ಆ ಸ್ಥಿತಿಯ ಅನುಭವ ಹೇಗಿರುತ್ತದೆ? ನೀವು ಸರಿಯಾದ ಶಬ್ದವನ್ನು ಬಳಸಿದ್ದೀರಿ, ಇರುವಿಕೆ. ಸಾಕಾರ ಮುರಳಿಯಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಡೂಯಿಂಗ್ ಬಗ್ಗೆ ಜ್ಞಾನವಿರುತ್ತದೆ. ಹೌದು. ಆದರೆ ಅವ್ಯಕ್ತ ಇಷಾರೆಯಲ್ಲಿ ನಾವು ಹೇಗಿರಬೇಕು ಅಂದ್ರೆ ಬೀಯಿಂಗ್ ಬಗ್ಗೆ ಅನುಭವದ ಮಾತುಗಳಿರುತ್ತವೆ. ಬಿಂದುರೂಪ ಸ್ಥಿತಿ ಅಂದ್ರೆ ಎಲ್ಲಾ ವಿಸ್ತಾರವನ್ನು ಸಾರದಲ್ಲಿ ಅಡಗಿಸುವುದು. ವಿಸ್ತಾರವನ್ನು ಸಾರದಲ್ಲಿ ಅಡಗಿಸುವುದು. ಹೌದು. ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವಾಗಿ ನಾನೊಬ್ಬ ವೈದ್ಯ, ಒಬ್ಬ ಇಂಜಿನಿಯರ್, ಒಬ್ಬ ತಾಯಿ, ಈ ಎಲ್ಲಾ ವಿಸ್ತಾರಗಳನ್ನು ಬಿಟ್ಟು ನಾನು ಕೇವಲ ಒಂದು ಚೈತನ್ಯ ಜ್ಯೋತಿರ್ಬಿಂದು ಎಂಬ ಅನುಭವದಲ್ಲಿ ಸ್ಥಿತರಾಗುವುದು. ಆದ್ರೆ ಹಾಗೆ ನಾನು ಕೇವಲ ಒಂದು ಬಿಂದು ಅಂತ ಅಂದುಕೊಳ್ಳುವುದರಿಂದ ಸಮಯ ಮತ್ತು ಶಕ್ತಿ ಹೇಗೆ ಉಳಿತಾಯವಾಗುತ್ತದೆ? ಯಾಕೆಂದರೆ ನಮ್ಮ ಹೆಚ್ಚಿನ ಶಕ್ತಿ ಖರ್ಚಾಗುವುದೇ ನಮ್ಮ ವಿಸ್ತಾರದಲ್ಲಿ, ನಮ್ಮ ಪಾತ್ರಗಳಲ್ಲಿ. ಒಬ್ಬ ತಾಯಿಯಾಗಿ ಮಗುವಿನ ಚಿಂತೆ, ಒಬ್ಬ ಉದ್ಯೋಗಿಯಾಗಿ ಕೆಲಸದ ಚಿಂತೆ. ಹೌದು, ಆ ಯೋಚನೆಗಳಲ್ಲೇ. ಅದೇ ಯೋಚನೆಗಳೇ ನಮ್ಮ ಶಕ್ತಿಯನ್ನು ಖಾಲಿ ಮಾಡುತ್ತವೆ. ಯಾವಾಗ ನಾವು ನಮ್ಮ ಮೂಲ ಸ್ವರೂಪವಾದ ಬಿಂದುವಿನಲ್ಲಿ ಸ್ಥಿತರಾಗುತ್ತೇವೆಯೋ ಆಗ ಮನಸ್ಸಿನ ಎಲ್ಲ ವ್ಯರ್ಥ ಸಂಕಲ್ಪಗಳು, ಭೂತ ಭವಿಷ್ಯದ ಚಿಂತೆಗಳು ತಾವಾಗಿಯೇ ನಿಂತು ಹೋಗುತ್ತವೆ. ವಾವ್! ಇದು ಮನಸ್ಸಿನ ಪವರ್ ಸೇವಿಂಗ್ ಮೋಡ್ ಇದ್ದ ಹಾಗೆ. ಆ ಸ್ಥಿತಿಯಲ್ಲಿ ಅಪಾರವಾದ ಸಮಯ ಮತ್ತು ಶಕ್ತಿ ಉಳಿತಾಯವಾಗುತ್ತದೆ. ಇದೊಂದು ರೀತಿ ಆಂತರಿಕ ಶಕ್ತಿಶಾಲಿ ಮೌನದ ಸ್ಥಿತಿ. ಹೌದು. ಮತ್ತು ಈ ಸ್ಥಿತಿಯು ಒಂದು ಆಧ್ಯಾತ್ಮಿಕ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಇಷಾರೆಯಲ್ಲಿ ಹೇಳಿದಂತೆ ಯಾವುದೇ ಕೆಟ್ಟ ಸಂಸ್ಕಾರ ಅಥವಾ ನಕಾರಾತ್ಮಕ ಶಕ್ತಿಯು ನಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ನಾವು ದೇಹ ಮತ್ತು ದೇಹದ ಸಂಸ್ಕಾರಗಳಿಂದ ಮೇಲೆ ನಮ್ಮ ಮೂಲ ಸ್ವರೂಪದಲ್ಲಿ ಸ್ಥಿತರಾಗಿರ್ತೇವೆ. ಇದೇ ಜೀವನ್ಮುಕ್ತ ಸ್ಥಿತಿಯ ಅನುಭವ. ಅದ್ಭುತ. ನಮ್ಮ ಈ ಶಕ್ತಿರೂಪವು ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಸಂಪರ್ಕದಲ್ಲಿ ಬರುವರಿಗೂ ಮುಕ್ತಿಯ ಅಂದ್ರೆ ಚಿಂತೆಗಳಿಂದ, ಬಂಧನಗಳಿಂದ ಬಿಡುಗಡೆಯ ಅನುಭವವನ್ನು ನೀಡುತ್ತದೆ. ಇಂದಿನ ಈ ಚರ್ಚೆ ನಮ್ಮ ದೈನಂದಿನ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಒಂದು ಸ್ಪಷ್ಟವಾದ ದಾರಿದೀಪವನ್ನು ನೀಡಿದೆ. ಇದು ಕೇವಲ 4 ಪ್ರತ್ಯೇಕ ಅಂಶಗಳಲ್ಲ, ಬದಲಿಗೆ ಒಂದಕ್ಕೊಂದು ಸಂಬಂಧಿಸಿದ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಜೀವನ ಶೈಲಿ. ಹೌದು. ನಮ್ಮ ಇರುವಿಕೆಯ ಸ್ಥಿತಿಯನ್ನು ಬದಲಾಯಿಸುವುದರಿಂದ ನಮ್ಮ ಎಲ್ಲಾ ಕರ್ಮಗಳು ಮತ್ತು ಸಂಬಂಧಗಳು ಹೇಗೆ ಬದಲಾಗಬಹುದು ಎಂಬುದನ್ನು ನಾವು ನೋಡಿದ್ದೇವೆ. ಹೌದು. ಹಾಗಾದ್ರೆ ಇಂದಿನ ಈ ಚರ್ಚೆಯ ನಂತರ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಸೂಚಿಸೋಣವೇ? ಖಂಡಿತ. ಇವತ್ತು ಇಡೀ ದಿನ ಇಂದಿನ ವರದಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಯಾವುದೇ ಸಣ್ಣ ಅಥವಾ ದೊಡ್ಡ ಅಶಾಂತಿಯ ಸಂದರ್ಭ ಬಂದಾಗ, ಅದು ಮನೆಯಲ್ಲಿರ್ಲಿ, ಕಚೇರಿಯಲ್ಲಿರ್ಲಿ ಅಥವಾ ಟ್ರಾಫಿಕ್ನಲ್ಲಿ ಇರ್ಲಿ, ಪ್ರತಿಕ್ರಿಯಿಸುವ ಮೊದಲು 1 ನಿಮಿಷ ನಿಂತು ನಾನು ಮಾಸ್ಟರ್ ಶಾಂತಿ ಸಾಗರ ಎಂಬ ಸ್ವಮಾನದಲ್ಲಿ ಸ್ಥಿತರಾಗಿ ಆ ಸನ್ನಿವೇಶಕ್ಕೆ ಶಾಂತಿಯ ಪ್ರಕಂಪನಗಳನ್ನು ಹರಡೋಣ. ಅದ್ಭುತವಾದ ಅಭ್ಯಾಸ. ಮತ್ತು ಈ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತಿದೆ. ಹೇಳಿ. ಬಹುಶಃ ಈ ಜಗತ್ತಿಗಾಗಿ ನಾವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ಇನ್ನಷ್ಟು ಹೆಚ್ಚು ಮಾಡುವುದಲ್ಲ, ಬದಲಿಗೆ ಹೆಚ್ಚು ಶಾಂತವಾಗಿ ಇರುವುದು. ಬಹಳ ಸುಂದರವಾದ ಮಾತು. ಇಂದಿನ ದಿನವಿಡೀ
ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.